ಶಿಗ್ಗಾವಿಯಲ್ಲಿ ಆಂಜನೇಯ ದೇಗುಲದಲ್ಲಿ ಮೂತ್ರ ವಿಸರ್ಜನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆ ದೇಗುಲಕ್ಕೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಭೇಟಿ ನೀಡಿದರು. ದೇವಸ್ಥಾನದಲ್ಲಿ ಮೂತ್ರ ವಿಸರ್ಜನೆ ಮಾಡಿದಂತಹ ಮಹಮ್ಮದ್ ಜಾಫರ್ ಆಂಜನೇಯ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪೊಲೀಸರು ಈ ಪ್ರಕರಣವನ್ನ ಸಾಫ್ಟ್ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಮೂತ್ರ ವಿಸರ್ಜನೆ ಮಾಡಿದ್ದು ಕ್ಷಮಿಸಲಾರದ ಹೇಯ ಕೃತ್ಯ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಬಸವರಾಜ ಬೊಮ್ಮಾಯಿ. ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿರುವಂತಹ ಐತಿಹಾಸಿಕ ಆಂಜನೇಯ ಸ್ವಾಮಿ ದೇಗುಲ, ಆ ದೇಗುಲದ ಆವರಣದಲ್ಲಿಯೇ ಮುಸ್ಲಿಂ ಯುವಕನೋರ್ವ ಮೂತ್ರ ವಿಸರ್ಜನೆ ಮಾಡಿದ್ದ. ಈ ಘಟನೆಯನ್ನು ಖಂಡಿಸಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ. ಇವತ್ತು ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ಮಾತನಾಡಿದ್ರು. ಸರ್ಕಾರ ಈ ಪ್ರಕರಣವನ್ನು ಸಾಫ್ಟ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದೆ, ಆದರೆ ಈ ರೀತಿಯ ಕೃತ್ಯ ಮಾಡಿದ ವ್ಯಕ್ತಿ, ಆತನ ವಿರುದ್ಧ ಗರಂ ಆದರು ಮಹಮ್ಮದ್ ಜಾಫರ್. ಆತ ಇದು ಕ್ಷಮಿಸಲಾರದ ಹೇಯ ಕೃತ್ಯ ಅಂತ ಕಿಡಿಕಾರದ್ರು. ಇದು ಅತ್ಯಂತ ಹೇಯ ಕೃತ್ಯ, ಕ್ಷಮಿಸಲಾರದಿರುವಂಥ ಕೃತ್ಯ. ಎಷ್ಟು ಉದ್ದಟತನ ಇರ್ಬೋದು. ಇದು ಎತ್ತರ ಸ್ಥಳದಲ್ಲಿದೆ, ರಸ್ತೆಗಿಂತ ಎತ್ತರ ಸ್ಥಳದಲ್ಲಿದೆ. ಎತ್ತರ ಸ್ಥಳದಲ್ಲಿ ಗೇಟ್ ಇದೆ. ಆ ಎತ್ತರ ಸ್ಥಳದಲ್ಲಿ ಗೇಟ್ ತೆಗೆದು ಒಳಗಡೆ ಬಂದು ಅದು ಸ್ಥಾಪಿತವಾಗಿರುವಂಥ ಹನುಮಂತ ದೇವರ ಎದುರುಗಡೆ ಬಂದು ಮೂತ್ರ ವಿಸರ್ಜನೆ ಮಾಡ್ತಾರೆ. ಅದು ಯಾರೋ ಕೂಗಿದ್ರು ಅಂಥೇಳಿ ಹೊರಗಡೆ ಮೂತ್ರ ವಿಸರ್ಜನೆ ಅಲ್ಲಿಂದ ನಿಂತ್ಕೊಂಡು ಮೂತ್ರ ವಿಸರ್ಜನೆ ಮಾಡ್ತಾರೆ. ಇಲ್ಲಿದ್ದರೆ ದೇವರ ಮೇಲಿನ ಮೂತ್ರ ವಿಸರ್ಜನೆ ಮಾಡ್ತಿದ್ದ. ಮತ್ತು ಇದು ಕೂಡದ ಮತ್ತಿನಲ್ಲಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಅವನು ಪ್ರಜ್ಞಾಪೂರ್ವಕವಾಗಿಯೇ ಇದನ್ನು ಮಾಡಿದ್ದಾನೆ. ಇಲ್ಲಿದ್ದರೆ ಯಾರು ಕುಡಿದವ್ರು ಇಷ್ಟು ತ್ರಾಸು ತೊಗೊಂಡು ಮೇಲೆ ಹತ್ತಿ ಮೂತ್ರ ವಿಸರ್ಜನೆ ಮಾಡಲ್ಲ, ಅವ್ರು ನಿಂತಲ್ಲೇ ಕುಂತಲ್ಲೇ ಮಾಡ್ತಾರೆ. ಇದು ಸಾಮಾನ್ಯ ಜ್ಞಾನ. ಆದ್ದರಿಂದ ಪೊಲೀಸರು ಇದನ್ನು ಭಾಳ ಪ್ರಕರಣವನ್ನು ಅತ್ಯಂತ ಸಾಫ್ಟ್ ಮಾಡೋ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಸತ್ಯ ಹೊರಬರಬೇಕಾದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.